ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಪ್ರಶಸ್ತಿ ಕೋಲಾರದ ಯುವ ಲೇಖಕ ಮಲ್ಲಿಕಾ ಕ್ಯಾಸೆಟ್ ಸೆಂಟರ್ ಮಾಲೀಕ ಪ್ರಕಾಶ್ ರಾವ್ ಹಾಗೂ ಶ್ರೀದೇವಿ ಅವರ ಪುತ್ರ ಶ್ರೇಯಸ್ ಅವರಿಗೆ ಲಭಿಸಿದೆ. 2022 ಜೂನ್ 21ರಂದು ಓಂ ನವ ನರಸಿಂಹ ಎಂಬ ಗೀತೆಯ ಲಿರಿಕ್ಸ್ನ ಆಂಗ್ಲ ಭಾಷೆಯಲ್ಲಿ ರಚಿಸಿ ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಿದ್ರು. ಈ ಗೀತೆಯನ್ನ ಮೊದಲ ಬಾರಿಗೆ ನರಸಿಂಹಸ್ವಾಮಿಯ ಬಗ್ಗೆ ಆಂಗ್ಲ ಭಾಷೆಯಲ್ಲಿ ಭಕ್ತಿ ಗೀತೆಯನ್ನು ರಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅವರು ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನ ಶ್ರೇಯಸ್ ಅವರಿಗೆ ನೀಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಶ್ರೇಯಸ್ ಎಪಿ ಅಂತ. ಪ್ರತಿಷ್ಠಿತ MG ರೋಡ್ ಅಲ್ಲಿರುವ ಮಲ್ಲಿಕಾ ಕ್ಯಾಸೆಟ್ ಮಾಲೀಕರಾದಂತಹ ಪ್ರಕಾಶ್ ರಾವ್ ಅವರ ಪುತ್ರ ನಾನು. ಡೂಮ್ಲೈಟ್ ಗಣಪತಿ ದೇವಸ್ಥಾನದಲ್ಲಿ ನಾನು ಅಸಿಸ್ಟೆಂಟ್ ಅರ್ಚಕನಾಗಿ ಕೆಲಸ ಮಾಡ್ತಿದ್ದೀನಿ. ಮತ್ತೆ KSRTC ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಸಾಧನೆ ಏನಪ್ಪಾ ಅಂತಂದ್ರೆ, ಇವತ್ತು ನನಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ವತಿಯಿಂದ ನಾನು ಬರೆದಿರುವಂಥ ಓಂ ನವನಾರಸಿಂಹ ಹಾಡು ಇಂಗ್ಲಿಷ್ ಭಾಷೆಯಲ್ಲಿ ಬಂದಿರುವುದರಿಂದ ಆ ಹಾಡಿಗೆ ಗುರುತಿಸಿ ಅವರು ಪ್ರಶಸ್ತಿ ಗೌರವವನ್ನು ಸಲ್ಲಿಸಿದ್ದಾರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ವತಿಯಿಂದ. ಅದು ಇಡೀ ಪ್ರಪಂಚದಾದ್ಯಂತ ಇಂಗ್ಲಿಷ್ ಭಾಷೆಯಲ್ಲಿ ಬಂದಿರುವುದರಿಂದ ಈ ಪ್ರಶಸ್ತಿ ಅವ್ರಿಗೆ ಬಂದಿದೆ. ನಾನು ಒಂದು 6 ತಿಂಗಳ ಕೆಳಗಡೆ ನಾನು ಒಂದು ವಿದ್ಯಾಗಣಪತಿ ಸಾಂಗ್ ಮಾಡಿದ್ದೆ, ಶ್ರೀ ವಿದ್ಯಾಗಣಪತಿ ಹಾಡು ಅಂತ. ಆನಂದ್ ಆಡಿಯೋ ಅಲ್ಲಿ ಅದು ಡಿವೋಷನಲ್ ಸೆಕ್ಷನ್ ಅಲ್ಲಿ ಅದು ಲಭ್ಯವಿದೆ. ಕೋಲಾರಲ್ಲಿ ತುಂಬಾ ಚೆನ್ನಾಗಿ ಓಡ್ತು, ಜನರಿಂದ ತುಂಬಾ ರೆಸ್ಪಾನ್ಸ್ ಸಿಕ್ತು. ಕೋಲಾರದ ಮಲ್ಲಿಕಾ ಕ್ಯಾಸೆಟ್ ಸೆಂಟರ್ ಮಾಲೀಕ ಪ್ರಕಾಶ್ ರಾವ್ ಪುತ್ರ ಶ್ರೇಯಸ್ ತನ್ನ ಈ ಸಾಧನೆಗೆ ತನ್ನೊಂದಿಗೆ ತಂಡದಲ್ಲಿ ಮುಖ್ಯ ಪಾತ್ರವನ್ನ ವಹಿಸಿದ್ದ ಎಲ್ಲ ನಟರಿಗೆ ಹಾಗೂ ಮುಖ್ಯವಾಗಿ KGF ಮೂವಿ ರಾಕಿಂಗ್ ಸ್ಟಾರ್ ಯಶ್ ಸ್ನೇಹಿತರಾಗಿ ನಟಿಸಿರುವ ಜೀವನ್ಗೂ ಧನ್ಯವಾದ ಸಲ್ಲಿಸಿದ್ದಾರೆ. ತನ್ನ ಸಿನಿಮಾ ಜಗತ್ತಿನ ಗುರುಗಳಾದ ಸ್ಯಾನ್ VMJ ಕೊರಿಯೋಗ್ರಫಿ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಕೋಲಾರದ ನಾಟ್ಯಂ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಶಾಲೆಯಿಂದ ತಮ್ಮ ಶಿಷ್ಯ ವೃಂದದಿಂದ ನಾಟ್ಯವನ್ನ ಸೃಜನಾಶೀಲತೆಯಿಂದ ಮಾಡಿಸಿದ್ದಾರೆ. ಕ್ಯಾಮರಾ ಕೆಲಸ ಹಾಗೂ ಎಡಿಟಿಂಗ್ ಸುನೀಲ್ ವಹಿಸಿದ್ದಾರೆ. ಸರಿಗಮಪ ಸೀಸನ್ 20 ವಿಜೇತರಾದ ದರ್ಶನ್ ನಾರಾಯಣ್ ಪ್ರತಿಷ್ಠಿತ ಗಾಯಕರು ಈ ಹಾಡನ್ನ ಹಾಡಿದ್ದಾರೆ. ಸ್ವಸ್ತಿಕ್ ಕರೇಕಡ್ ರವರು ಹಾಡಿಗೆ ಸಂಗೀತ ಸಂಯೋಜನೆ ನೀಡಿದ್ದಾರೆ. ನಮಗೆ ಬಂದಿರುವ ಪ್ರಶಸ್ತಿ ಎಲ್ಲಾ ತಂಡ ವರ್ಗದವರಿಗೆ ಸೇರುತ್ತದೆ ಎಂದು ಶ್ರೇಯಸ್ ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಹಾಗೆ ಶ್ರೇಯಸ್ ಅವರ ತಂದೆ ಪ್ರಕಾಶ್ ಮಾತನಾಡಿ, ಈ ಹಿಂದೆ ನನ್ನ ಮಗ ಬ್ಯಾಂಕಿನಲ್ಲಿ ಮಾಡುತ್ತಿದ್ದ ಕೆಲಸ ಬಿಟ್ಟು ಬಂದು ಗೀತ ರಚನೆ ಶುರು ಮಾಡಿದ. ಆಗ ಮನಸ್ಸಿಗೆ ಸ್ವಲ್ಪ ಬೇಜಾರಾಯಿತು. ಈಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಬಂದಿರುವುದು ತುಂಬಾ ಖುಷಿಯಾಗಿದೆ. ಮುಂದಿನ ದಿನಗಳಲ್ಲಿ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಪ್ರಶಸ್ತಿ ಸಹ ಅತಿ ಶೀಘ್ರದಲ್ಲೇ ಸಿಗಲಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ರು. ಈ ಹಿಂದೆ ಇವನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದ, ಬಿಟ್ಟು ಬಂದು ಗೀತ ರಚನೆ ಶುರು ಮಾಡಿದಾಗ ಸ್ವಲ್ಪ ಮನ್ಸಿಗೆ ಬೇಸರ ಆಗಿತ್ತು. ಆದರೆ ಈ ಪ್ರಪಂಚದಲ್ಲೇ ಒಂದು ದೊಡ್ಡ, ನಮ್ಮ ದೇಶದಲ್ಲೇ ದೊಡ್ಡ ಪ್ರತಿಷ್ಠೆ ಈ ಪ್ರಶಸ್ತಿ ಬಂದಿರೋದು ನನಗೆ ಮತ್ತು ನನ್ನ ಶ್ರೀಮತಿ ಶ್ರೀದೇವಿಗೆ ತುಂಬ ಹೆಮ್ಮೆ ಆಗಿದೆ ಮತ್ತು ಸಂತೋಷನೂ ಆಗಿದೆ. ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅವರು ಸಹ ಈ ಪ್ರಶಸ್ತಿ ಕೊಡಲು ಸಿದ್ಧ ಆಗಿದ್ದಾರೆ. ಅದು ಕೂಡ ನನಗೆ ಸಂತೋಷ ಆಗ್ತಾ ಇದೆ. ಅತಿ ಶೀಘ್ರದಲ್ಲೇ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅವರು ಕೂಡ ಶ್ರೇಯಸ್ಗೆ ಪ್ರಶಸ್ತಿ ಕೊಡ್ತಾರೆ. ಈಶ್ವರ್, CTV ನ್ಯೂಸ್, ಕೋಲಾರ.